ನನಗೆ ಗೊತ್ತಾಗಿದೆ ಅದು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ಈ ಹುದ್ದೆಗಳನ್ನು ನಿಲ್ಲಿಸಿದ್ದಾರೆ ಅಂತ. ಈಗ ನಮ್ಮ ಸ್ಥಿತಿ ಈ ರೀತಿಯಾಗಿದೆ. ಅದಕ್ಕೆ ನಂದೊಂದು ಸಲಹೆ ಇದೆ. ಏನು ಸಲಹೆ ಅಂದರೆ, ಎಲ್ಲಿ ಅಬ್ಜೆಕ್ಷನ್ ಇದೆ, ಯಾವ ಜನರಿಗೆ ಅಬ್ಜೆಕ್ಷನ್ ಇದೆ ಅಷ್ಟು ಜನರಿಗೆ ನೀವು ಬೇಕಾದ್ರೆ 10%, 15%, 18% ಜನರಿಗೆ ಬ್ಯಾಕ್ಲಾಗ್ ವೇಕೆನ್ಸಿ ತುಂಬಿ ಅವ್ರಿಗೆ ಸೆಪರೇಟ್ ಕೊಟ್ಬಿಡಿ. ಅಟ್ಲೀಸ್ಟ್ ಈಗ 82% ಜನರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ನಾವು ತುಂಬದೆ ಹೋದರೆ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ. ನಮ್ಮ ಮಕ್ಕಳಿಗೆ ಗಣಿತ ಕಲಿಸೋರಿಲ್ಲ, ಸೈನ್ಸ್ ಕಲಿಸೋರಿಲ್ಲ, ಆಮೇಲೆ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸೋರಿಲ್ಲ. ಇಲ್ಲೆಲ್ಲ ಬಂದವರು ಒಂದು ವರ್ಷದ ಒಳಗೆ ಮತ್ತೆ ಮೈಸೂರು ಹಾದಿ ಹಿಡಿತಾರೆ. ನೀವೇನೋ ನಮ್ಮ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇದು ಯಾವುದದು ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ ಹಿಂದೆ ನಮ್ಮ ಕಾಲದಲ್ಲಿಯೂ ಕೂಡ ಇವರು SM ಕೃಷ್ಣ ಹೇಳ್ತಿದ್ರು, ನಾವು ಬೆಂಗಳೂರಿಗೆ ಸಿಂಗಾಪುರ್ ಮಾಡ್ತೀವಿ. ನೀವು ಸಿಂಗಾಪುರ ಮಾಡ್ಕೊಳ್ಳಿ, ನಮಗೇನು ಬೇಡ, ನಮಗೆ ಮೈಸೂರು ಬೆಂಗಳೂರು ಮಾಡಿದ್ರೆ ಸಾಕು. ಸಿದ್ದರಾಮಯ್ಯನ ಮೈಸೂರು, ಶಿವಕುಮಾರನು ಬೆಂಗಳೂರು, ಇದು ಆದರೂ ಸಾಕು ನಮಗ. ಆಮೇಲೆ ಸಿಂಗಾಪುರ್ ನೋಡೋಣ. ಅದಕ್ಕಾಗಿ ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡಿ. ಭರ್ತಿ ಆಗಬೇಕು, ಬೇರೆಯವ್ರ ಮನಸ್ಸು ಒಲಿಸ್ಬೇಕು. ಅವ್ರಿಗೆ ಬೇಕು ಅಂತಂದ್ರೆ ಯಾವ ರೀತಿಯಾಗಿ ನೀವು ಎಷ್ಟು ಜಾಗಗಳನ್ನ, ಎಷ್ಟು ಪರ್ಸೆಂಟೇಜನ್ನು ಅದು ಇಡಬೇಕು ಅದನ್ನು ಇಡಿ. ಎಲ್ಲಕ್ಕೂ ಕೂಡ ನೀವು ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಈ ಕಠಿಣ ಪರಿಸ್ಥಿತಿ ಇದೆ. ನಾನು ಯಾವುದೇ ಒಂದು ಸಮಾಜದ ಬಗ್ಗೆ ಹೇಳಲ್ಲ, ಯಾವುದೇ ಒಂದು ಇವರಿಗೆ ಹೇಳೋದಿಲ್ಲ. ನೀವು ಬ್ಯಾಕ್ಲಾಗ್ ಹುದ್ದೆ ತುಂಬಕ್ಕೆ ಜಾಗ ಖಾಲಿ ಇಡಿ. ಆ ಬ್ಯಾಕ್ಲಾಗ್ ಬೇಕಾದ್ರೆ 1 ತಿಂಗಳಾದ್ಮೇಲೆ ತುಂಬಿ, 2 ತಿಂಗಳಾದ್ಮೇಲೆ ತುಂಬಿ, 3 ತಿಂಗಳಾದ್ಮೇಲೆ ತುಂಬಿ. ಆದರೆ ಉಳಿದಂತ ಜಾಗಗಳು ನೀವು ತುಂಬಿದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ, ಇಲ್ಲರ ಪುನಃ ದಡ್ಡರಾಗಿ ಉಳಿತಾರೆ, ಬೇರೆಯವರು ಗುಲಾಮಗಿರಿ ಮಾಡ್ತಾರೆ. ಅದಕ್ಕೆ ಇಷ್ಟು ಮಾತ್ರ ನಿಮಗೆ ಕೇಳಿಕೊಂಡು ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಹಣ ಕೊಡಲೇಬೇಕಾಗ್ತದೆ.